ಹಾಯ್ ಎಲ್ರಿಗೂ ನಮಸ್ಕಾರ. ಈ ತಾನೇ ಬ್ಯಾಕ್ ಬೆಂಚಸ್ ಸಿನಿಮಾ ನೋಡ್ಕೊಂಬಂದೆ ಆ್ಯಂಡ್ ನಮಗೆ ಆ್ಯಕ್ಚುಲಿ ನಮ್ಮ ಕಾಲೇಜ್ ದಿನಗಳು ನೆನಪಾಯಿತು. ಸೊ ಕನ್ನಡಕ್ಕೆ ಇದೊಂದು ಫ್ರೆಶ್ ಕಾಲೇಜ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಬಂದು ಬ್ಯಾಕ್ ಬೆಂಚಸ್ನ ಥಿಯೇಟ್ರಲ್ಲೇ ನೋಡಿ, ಎಲ್ಲರೂ ಬಂದು ಬ್ಯಾಕ್ ಬೆಂಚಸ್ನ ಥಿಯೇಟ್ರಲ್ಲೇ ನೋಡಿ. ಟಿ ವಿಯಲ್ಲಿ ಬರುತ್ತೆ, ಓ ಟಿ ಟಿಯಲ್ಲಿ ಬರುತ್ತೆ ಅಂತ ಕಾಯಬೇಡಿ. ಕನ್ನಡ ಸಿನಿಮಾನ ಸಪೋರ್ಟ್ ಮಾಡೋಣ ಆ್ಯಂಡ್ ಈ ಸಪೋರ್ಟ್ ತುಂಬ ಬೇಕಾಗಿದೆ. ಆ್ಯಂಡ್ ಸಬ್ಜೆಕ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಆ್ಯಂಡ್ ಅದೇ ಯಾರೇ ಪ್ರತಿಯೊಬ್ಬರು ನೋಡಿದ್ರು ನಮ್ಮ ಕಾಲೇಜ್ ಡೇಸು ತುಂಬ ನೆನಪಾಗುತ್ತೆ. ಆ್ಯಂಡ್ ಈಗಿನ ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಇದೆ ಅಂತ ಹೇಳ್ತಾ ಎಲ್ಲರೂ ಈ ಸಿನಿಮಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈಗಷ್ಟೇ ಬ್ಯಾಕ್ ಬೆಂಚಸ್ ಮೂವಿ ನೋಡ್ಕೊಂಬಂದೆ. ಎಲ್ಲರ ಲೈಫಲ್ಲೂ ಖುಷ್ ಆಗಲಿ, ಆರ್ಯ ಆಗಲಿ, ರಿಲೇಟ್ ಮಾಡ್ಕೊಳ್ಳೋವಂಥ ಫ್ರೆಂಡ್ಸ್ ಇರ್ತಾರೆ. ಈ ಒಂದು ಸಿನಿಮಾ ನೋಡಿ ನನಗೂ ಎಷ್ಟೊಂದು ಕ್ಯಾರೆಕ್ಟರ್ಸ್ ನನ್ನ ಫ್ರೆಂಡ್ಸ್ಗೆ ರಿಲೇಟ್ ಮಾಡ್ಕೊಳ್ಳೋದು ಒಂದು ಸಿಚುವೇಶನ್ ಬಂತು. ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಡಿ ಒ ಪಿ ಮನೋಹರ್ ಸರ್ ಆ್ಯಂಡ್ ಮೈ ಫ್ರೆಂಡ್ ಜತಿನ್ ಹ್ಯಾಸ್ ಡನ್ ವಂಡರ್ಫುಲ್ ಜಾಬ್. ಆ್ಯಂಡ್ ಥಿಯೇಟ್ರಲ್ಲಿ ಇನ್ನಷ್ಟು ಶೋ ಪಡೆದು ಒಳ್ಳೆ ರೆಸ್ಪಾನ್ಸ್ ಸಿಗಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಬ್ಯಾಕ್ ಬೆಂಚರ್ಸ್ ಅನ್ನೋ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ ಈಗ. ನಾವೆಲ್ಲರೂ ಬ್ಯಾಕ್ ಬೆಂಚಿಂದನೇ ಮುಂದಕ್ಕೆ ಬಂದಿರೋರು. ಆ್ಯಂಡ್ ಆಗಿನ ಕಾಲೇಜಿನ ನೆನಪುಗಳು ಮೆಲುಕು ಹಾಕೋ ಅಂತ ಒಂದು ಪ್ರಯತ್ನ ನಡೆದಿದೆ ಈ ಸಿನಿಮಾದಲ್ಲಿ. ಒಂದೇನು ಖುಷಿ ಆಗುತ್ತೆ ಅಂದರೆ ಎಲ್ಲ ಹೊಸಬ್ರು, ಎಲ್ಲ ಹೊಸ ಮುಖಗಳು ನೋಡಿದೆ. ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಮ್ಮ ಮೆಮರೀಸ್ನ ಮೆಲುಕು ಹಾಕೋಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಆ್ಯಂಡ್ ಸಿನಿಮಾ ರಿಲೀಸ್ ಆಗಿದೆ, ಥಿಯೇಟ್ರಲ್ಲಿ ಓಡ್ತಾ ಇದೆ. ಬನ್ನಿ, ವಿ ಆಲ್ ಶುಡ್ ಸಪೋರ್ಟ್ ದ ನ್ಯೂ ಕಮರ್ಸ್ ಆ್ಯಂಡ್ ವಿ ಶುಡ್ ಆಲ್ವೇಸ್ ಬಿ ದೇರ್. ಹೊಸಬ್ರನ್ನ ನಾವು ಸಪೋರ್ಟ್ ಮಾಡಿದಾಗ ಹೊಸ ಪ್ರಯತ್ನಗಳು ಬರುತ್ತೆ ಆ್ಯಂಡ್ ಹೊಸ ಸಿನಿಮಾಗಳಾಗತ್ತೆ. ಆಲ್ ದ ಬೆಸ್ಟ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ಬ್ಯಾಕ್ ಬೆಂಚಸ್ ಸಿನಿಮಾ ನೋಡ್ಕೊಂಡ್ಬಂದೆ. ಸೊ ಕಾಲೇಜ್ ಹೋಗಿರೋವಂಥ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೂಡ ಒಂದು ಕನೆಕ್ಟ್ ಆಗುವಂಥ ಒಂದು ಸಿನಿಮಾ. ಎಲ್ಲರೂ ಒಂದಿಷ್ಟು ಕಾಲಗಳು ಫ್ರಂಟ್ ಬೆಂಚ್ಗಳಲ್ಲಿ ಕೂತಿರ್ತೀವಿ ಅಥವಾ ಹಿಂದೆ ಬೆಂಚಲ್ಲಿ ಕೂತಿರ್ತೀವಿ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲರೂ ಸ್ಟೂಡೆಂಟ್ಸ್. ಒಂದಿಷ್ಟು ಪಾಠಗಳನ್ನು ಮುಂದೆ ಬೆಂಚಲ್ಲಿ ಕೂತು ಕಲಿತೀವಿ, ಒಂದಿಷ್ಟು ಪಾಠಗಳನ್ನ ಹಿಂದೆ ಬೆಂಚಲ್ಲಿ ಕೂತು ಕಲಿತೀವಿ. ಅದೇ ರೀತಿ ಒಂದು ಹೊಸ ಪ್ರತಿಭಾನ್ವಿತ ಚಿತ್ರತಂಡ ಸೇರಿಕೊಂಡು ಒಂದು ಒಳ್ಳೆ ಸಿನಿಮಾನ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಸೇರಿ ಸಾಥ್ ನೀಡಿ ಅವ್ರನ್ನ ಗೆಲ್ಸೋಣ. ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಇಂಥ ಕ್ರೈಸಿಸಲ್ಲಿ ಒಂದು ಸಿನಿಮಾ ಥಿಯೇಟ್ರಿಗೆ ಕರ್ಕೊಂಬಂದು ನಮಗೆ ಕೂರಿಸಿ ಒಂದು ಎಂಟರ್ಟೈನರ್ ತೋರಿಸಿದ್ದಾರೆ. ನನ್ನ ಫಸ್ಟ್ ಸಿನಿಮಾ ಯುವರತ್ನದಲ್ಲಿ ಅಪ್ಪು ಸರ್ ಒಂದು ಡೈಲಾಗ್ ಹೊಡೆದಿದ್ದಾರೆ, ಫಸ್ಟ್ ಬೆಂಚಲ್ಲಿ ಬರೀ ಬೋರ್ಡ್ ಕಾಣಿಸುತ್ತೆ, ಲಾಸ್ಟ್ ಬೆಂಚಲ್ಲಿ ಇಡೀ ವರ್ಲ್ಡ್ ಕಾಣಿಸುತ್ತೆ ಅಂತ. ಹಾಗಾಗಿ ನಾವೆಲ್ಲ ಇಲ್ಲಿ ನಿಂತಿರೋರು ಯಾರೂ ಫಸ್ಟ್ ಬೆಂಚರ್ ಅಲ್ಲ ಅಂತ ಅನ್ಕೊಳ್ತೀನಿ. ಫಸ್ಟ್ ಬೆಂಚಲ್ಲಿ ಇದ್ದಿರ್ತಾರೆ, ಕೆಲಸ ಮಾಡ್ಕೊಂಡು ಆರಾಮಾಗಿ ಮನೇಲಿ ಇರ್ತಿದ್ರಿ. ಲಾಸ್ಟ್ ಬೆಂಚಲ್ಲಿ ಇರೋದಕ್ಕೆ ಇವತ್ತು ಇಲ್ಲೆಲ್ಲ ಬಂದಿದ್ದೀರಾ. ವೆರಿ ನೈಸ್ ಮೂವಿ, ಎಂಟರ್ಟೈನಿಂಗ್ ಮೂವಿ. ಎಲ್ಲ ಆರ್ಟಿಸ್ಟು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಫನ್ ಎಲಿಮೆಂಟ್ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾನ. ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್. ಮೂವಿ ನೋಡಿದ್ರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಬ್ಯಾಕ್ ಬೆಂಚರ್ಸ್ ಮಾತ್ರ ಕನೆಕ್ಟ್ ಆಗುತ್ತೆ ಈ ಮೂವಿ. ಆ್ಯಂಡ್ ಒಂದು ನಾಸ್ಟಾಲ್ಜಿಕ್ ಫೀಲಿಂಗ್. ಕಾಲೇಜ್ನಲ್ಲಿ ಮಾಡಿರೋ ತರಲೆಗಳೆಲ್ಲ ಈ ಮೂವಿ ನೋಡ್ತಾ ಇರೋವಾಗ ಒಂದು ಮೆಲುಕಾಗುತ್ತೆ. ಇಟ್ಸ್ ಅ ಗುಡ್ ಮೂವಿ ಆ್ಯಂಡ್ ಐ ಟ್ರೂಲಿ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಸಾನಿಯಾ. ಈಗಷ್ಟೇ ಬ್ಯಾಕ್ ಬೆಂಚರ್ಸ್ ಅನ್ನೋ ಚಿತ್ರವನ್ನು ನೋಡಿ ಆಶೀರ್ವದಿದ್ದೀನಿ. ನಾನು ಕೂಡ ಆ್ಯಕ್ಚುಲಿ ಕಾಲೇಜ್ ಡೇಸ್ನಲ್ಲಿ ಬ್ಯಾಕ್ ಬೆಂಚರ್ ಸ್ಟೂಡೆಂಟೇ ಆಗಿದ್ದೆ. ಸೊ ಎಲ್ಲ ಕಾಲೇಜಿನ ಅಥವಾ ಸ್ಕೂಲ್ ಡೇಸ್ನ ನಿಜವಾಗ್ಲೂ ಜ್ಞಾಪಿಸುತ್ತೆ ಈ ಮೂವಿ. ಆ್ಯಂಡ್ ಎಷ್ಟೋ ಜನ ಹೊಸ ಪ್ರತಿಭೆಗಳನ್ನ ಪರಿಚಯಿಸ್ಕೊಟ್ಟಿದೆ ಸ್ಯಾಂಡಲ್ವುಡ್ಗೆ. ಆಲ್ ದಿ ವೆರಿ ಬೆಸ್ಟ್. ನನ್ನ ಫ್ರೆಂಡ್ ರಂಜನ್ ಕೂಡ ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರವನ್ನು ಅಭಿನಯಿಸಿದ್ದಾರೆ. ಸೊ ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳಬೇಕು. ಆ್ಯಕ್ಚುಲಿ ಚಿತ್ರದ ಪ್ರಚಾರ ನನಗೆ ತುಂಬ ಇಷ್ಟ ಆಗಿತ್ತು. ಯಾಕಂದರೆ ಬೆಂಗಳೂರಿನ ಎಲ್ಲ ಕೇರಿಗಳಲ್ಲೂ ಬ್ಯಾಕ್ ಬೆಂಚರ್ಸ್ ತಂಡ ಇರ್ತಿತ್ತು, ಅಥವಾ ಅವ್ರದ್ದು ಪೋಸ್ಟರ್ಸ್ ಇರ್ತಿತ್ತು, ಅಥವಾ ಅವ್ರದ್ದೇನೋ ಒಂದು ಕ್ರಿಯೇಟಿವ್ ಆಗಿರೋ ಒಂದು ಪ್ರಮೋಷನಲ್ ಕಂಟೆಂಟ್ ಇರ್ತಿತ್ತು. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನಮ್ಮ ಕತೆ ಶುರುವಾಗ ಗೊತ್ತಿಲ್ಲಿಂದ ಅನ್ನೋ ಪ್ರತಿಯೊಂದು ರೀಲ್ಸ್ ಕೂಡ ಕಾಣಿಸ್ತಾ ಇತ್ತು. ಸೊ ಅದರಿಂದನೇ ಕುತೂಹಲ ಹೆಚ್ಚಾಗಿತ್ತು ಮೂವಿ ಹೇಗೆ ಮೂಡ್ ಬಂದಿದೆ ಅಂತ. ಇವತ್ತು ಬಂದು ನೋಡಿ ತುಂಬಾ ಖುಷಿಯಾಗಿದೆ. ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್. ಥ್ಯಾಂಕ್ ಯು. ಬ್ಯಾಕ್ ಬೆಂಚರ್ಸ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಯೂತ್ ಸಿನಿಮಾ. ಈಗ ಫ್ಯಾಮಿಲಿ ಆಗಿರ್ಬೋದು, ಕಾಲೇಜ್ ಇರ್ಬೋದು, ಹುಡುಗರಿಗಾಗಲಿ ಎಲ್ಲರಿಗೂ ಒಂದು ಇಷ್ಟ ಆಗುವಂಥ ಸಿನಿಮಾ ಮಾಡಿದ್ದಾರೆ. ರಾಜಶೇಖರ್ ಅವರು ಇದೇ ಮೊದಲು ಒಂದು ಯೂತ್ ಸಿನಿಮಾ ಅಂತ ಮಾಡಿದ್ದಾರೆ ಅನಿಸುತ್ತೆ. ನಾನು ಡೈರೆಕ್ಷನ್ ಮಾಡಿರುವಂಥ ಜಾಲಿ ಡೇಸ್ ಸಿನಿಮಾನೇ ಒಂದು ಅದು ಯಾರಿಗೆ ಇಷ್ಟ ಆಗಿತ್ತಾ ಈ ಸಿನಿಮಾ ಕೂಡ ಅವ್ರಿಗೆ ಇಷ್ಟ ಆಗ್ಬೋದು ಅನಿಸುತ್ತೆ. ಯಾಕೆಂದರೆ ಜಾಲಿ ಡೇಸ್ ಇವತ್ತಿಗೂ ಎಲ್ಲರ ಮನಸ್ಸಲ್ಲೂ ಇದೆ. ಅದನ್ನು ನೋಡಿ ಅದನ್ನ ನೋಡಿದವ್ರಿಗೆ ಅದು ಇಷ್ಟ ಆದವ್ರಿಗೆ ಇದಂತೂ ಖಂಡಿತ ಇಷ್ಟ ಆಗುತ್ತೆ. ಎಲ್ಲರೂ ಈ ಸಿನಿಮಾ ನೋಡಿ, ಯೂತಿಗೆ ತುಂಬ ಒಳ್ಳೆಯದಾಗುತ್ತೆ. ಯಾಕೆಂದರೆ ಎಲ್ಲರಿಗೂ ಒಂದು ಈ ಕಾಲೇಜಲ್ಲಿ ನಡೆಯೋ ಒಂದು ಮ್ಯಾಟರ್ ಇಟ್ಕೊಂಡು ಮಾಡಿದ್ದಾರೆ. ಪ್ರತಿಯೊಂದು ಕಾಲೇಜ್ ಸ್ಟೂಡೆಂಟ್ ಆಗಲಿ ಫ್ಯಾಮಿಲಿಗಳು ಇಷ್ಟ ಆಗುತ್ತೆ. ಸಿನಿಮಾ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ.
ದಿಸ್ ಫಿಲ್ಮ್ ಚೆನ್ನಾಗಿದೆ ಅಂಡ್ ಒಂದಷ್ಟು ಬಿಗ್ ವಿಷಯಗಳು ಬಾಸ್ ನಲ್ಲಿ ಇವರ ಬ್ಯಾಕ್ ಬೆಂಚರು ಎಲ್ಲರಿಗೂ ಗೊತ್ತು ಯಾರು ಬ್ಯಾಕ್ ಬೆಂಚರ್ ಅಂತ. ಒಂದು ಒಳ್ಳೆ ಸ್ಟೋರಿ ಇದೆ ಫಿಲಮ್ ಅಲ್ಲಿ ಅಂಡ್ ಒಳ್ಳೆ ಪ್ರಯತ್ನನ ಬಂದು ಸಪೋರ್ಟ್ ಮಾಡಿ ಅಂಡ್ ಹೊಸ ಹುಡುಗರು ಅಂಡ್ ಇಡೀ ಸಿನಿಮಾ ಪಾಪ ಚಡ್ಡಿಯೆಲ್ಲ ಇದ್ದಾರೆ. ಒಳ್ಳೆ ಸಿನಿಮಾ ಬಂದು ನೋಡ್ಬೋದು, ನೋಡಿ. ತುಂಬಾ ಚೆನ್ನಾಗಿತ್ತು ಮೂವಿ, ನಾವೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲ ಗೊತ್ತಿರೋ ಹಾಗೇನೆ ಯೂತ್ ಓರಿಯೆಂಟೆಡ್ ಮೂವಿ ಇತ್ತು. ಸೊ ಅಟ್ ದ ಸೇಮ್ ಟೈಮ್ ನಮ್ಮ ಗುಡ್ ಫ್ರೆಂಡ್ ರಂಜನ್ ಅವರು ಮಾಡಿದ ಮೂವಿ, ಮತ್ತೆ ಎಲ್ಲ ಫುಲ್ ತಂಡ ಕೂಡ ತುಂಬಾ ಶ್ರಮಪಟ್ಟು ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿದೆ ಒಂದು ಮೂವಿ ಮಾಡಬೇಕು ಅಂದ್ರೆ ಎಷ್ಟು ಜನ ಹಾರ್ಡ್ ವರ್ಕ್ ಮಾಡಿರ್ತಾರೆ, ಮತ್ತೆ ಎಷ್ಟು ಜನ ಹಿಂದ್ಗಡೆ ಇರ್ತಾರೆ ಅಂತ. ಎಲ್ಲರೂ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ತುಂಬಾ ಜನ ಇಂಡಸ್ಟ್ರಿಗೆ ಡೆಬ್ಯೂ ಕೂಡ ಮಾಡ್ತಿದ್ದಾರೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಗುಡ್ ಫಸ್ಟ್ ಇಂಪ್ರೆಷನ್. ಅಟ್ ದ ಸೇಮ್ ಟೈಮ್ ಎಲ್ಲರೂ ಯಾರ್ಯಾರು ಇವತ್ತು ಮೂವಿಲಿ ಇನ್ವಾಲ್ವ್ ಆಗಿದೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ತುಂಬಾ ಜನ ಬಂದು ನೋಡ್ಲಿ ಮೂವಿನ ಅಂತ ನಾನು ಕೇಳ್ಕೊತೀನಿ. ತುಂಬ ಚೆನ್ನಾಗಿತ್ತು ಮೂವಿ. ಎಲ್ಲರೂ ನ್ಯೂ ಕಮರ್ಸ್, ಪ್ರಾಬ್ಲಿ ಡೆಬ್ಯೂ ಮೂವಿ ತುಂಬ ಚೆನ್ನಾಗಿದೆ. ಬಟ್ ಎಲ್ಲರ ಕಡೆಯಿಂದ ಆ್ಯಕ್ಟಿಂಗ್ ಚೆನ್ನಾಗಿತ್ತು. ನನಗೆ ರಿಫ್ರೆಶಿಂಗ್ ಅನಿಸಿದ್ದು ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು. ಪ್ರಾಬ್ಲಿ ಅವ್ರ ಹೆಸರು ನಕುಲ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟರು. ಆಲ್ ದ ಬೆಸ್ಟ್ ಟು ದ ಟೀಮ್. ಎಲ್ಲ ಚೆನ್ನಾಗಿ ಮೂವಿ ಅಂದರೆ ಚೆನ್ನಾಗಿ ಬರಲಿ ಮೂವಿ, ಸಕ್ಸಸ್ ಕಂಡ್ಲಿ ಅಂತ ವಿಶಸ್ನ ತಲುಪಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಓವರಾಲ್ ತುಂಬ ಚೆನ್ನಾಗಿತ್ತು ಮೂವಿ, ಸಖತ್ ಎಂಜಾಯ್ ಮಾಡಿದ್ವಿ. ಅಂದರೆ ಕಾಲೇಜ್ ಡೇಸ್ ಎಲ್ಲ ಜ್ಞಾಪಕ ಬಂತು, ನಾವೆಲ್ಲ ಒಟ್ಟಿಗೆ ಬೆಳೆದಿದ್ದು. ಸೊ ಆ ಥರ ಡೇಸ್ ಎಲ್ಲ ಜ್ಞಾಪಕ ಬಂತು. ಎಲ್ಲರೂ ಖಂಡಿತ ಬಂದು ಒಂದ್ಸತಿಯಾರು ಮೂವಿ ನೋಡಲೇಬೇಕು. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ಪೀಕಿಂಗ್ ಅಬೌಟ್ ಬ್ಯಾಕ್ ಬೆಂಚರ್ಸ್, ನಾನೇ ಒಬ್ಳು ಬ್ಯಾಕ್ ಬೆಂಚರ್ ಸ್ಟೂಡೆಂಟ್ ಅಂತಲೇ ಹೇಳ್ಕೊಬೋದು. ಡಲ್ ಸ್ಟೂಡೆಂಟ್ ಅಲ್ಲ, ಬಟ್ ಐ ವಾಸ್ ಅ ಬ್ಯಾಕ್ ಬೆಂಚರ್ ಸ್ಟೂಡೆಂಟ್. ಇದನ್ನು ನೋಡುವಾಗ ನಾನು ಮಾಡಿದ ಎಷ್ಟೊಂದು ಈ ಪಾರ್ಟಿ ತರಲೇ ನಾನು ಮಾಡಿರಲಿಲ್ಲ, ಬಟ್ ಚೂರು ಪಾರು ಮಾಡಿದ್ದೆಲ್ಲ ನೆನಪಾಗ್ತಿತ್ತು. ಆ್ಯಂಡ್ ಐ ಹ್ಯಾವ್ ಸೀನ್ ರಂಜನ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್ ಫ್ರಮ್ ಅ ವೆರಿ ಲಾಂಗ್ ಟೈಮ್. ಎಡಿಟಿಂಗಿಂದ ಹಿಡಿದು ಆ್ಯಕ್ಟಿಂಗಿಂದ ಹಿಡಿದು ಪ್ರತಿಯೊಂದು ಹ್ಯಾಸ್ ಪುಟ್ ಸೋ ಮಚ್ ಹಾರ್ಡ್ ವರ್ಕ್ ಇನ್ ಟು ದಿಸ್ ಪ್ರಾಜೆಕ್ಟ್. ಎವ್ರಿಬಡಿ ಹ್ಯಾಸ್ ಪುಟ್ ಹಾರ್ಡ್ ವರ್ಕ್ ಇನ್ ಟು ದಿಸ್ ಪ್ರಾಜೆಕ್ಟ್. ತುಂಬ ಅಂದರೆ ತುಂಬ ಖುಷಿ ಆಯಿತು ನೋಡಿ. ಐ ಹೋಪ್ ಈ ಮೂವಿಗೆ ಅವ್ರು ಎಷ್ಟು ಹಾರ್ಡ್ ವರ್ಕ್ ಹಾಕಿದ್ದಾರೆ ಅದಕ್ಕಿಂತ ಹೆಚ್ಚು ಸಕ್ಸಸ್ ಸಿಗಲಿ ಅಂತ. ಯಾರ್ಯಾರು ಸಿಕ್ಕಾಪಟ್ಟೆ ಬ್ಯಾಕ್ ಬೆಂಚರ್ಸ್ ಆಗಿ ತರಲೆ ಮಾಡಿರ್ತಾರೆ ಅವರಿಗೆಲ್ಲ ಈ ಸಿನಿಮಾ ಸೂಪರಾಗಿ ಇಷ್ಟ ಆಗುತ್ತೆ. ಬಂದು ಥಿಯೇಟರ್ಸಲ್ಲಿ ನೋಡಿ. ಥ್ಯಾಂಕ್ ಯು. ಸೊ ಎಲ್ರಿಗೂ ನಮಸ್ಕಾರ. ಸೊ ನನ್ನ ಹೈಟ್ ನೋಡಿದ್ರೆ ಫಸ್ಟ್ ಬೆಂಚರ್ ಹೈಟು, ಬಟ್ ನಾನು ಕಾಲೇಜಲ್ಲೇ ಇದ್ದಿದ್ದು ಲಾಸ್ಟ್ ಬೆಂಚಲ್ಲೇ. ಈ ಫಿಲಮ್ ನೋಡ್ತಾ ಲೈಕ್ ಇಟ್ ಟುಕ್ ಯು ಬ್ಯಾಕ್ ಟು ದ ಓಲ್ಡ್ ಕಾಲೇಜ್ ಡೇಸ್. ಆ್ಯಂಡ್ ನನಗೆ ಇಷ್ಟ ಆಗಿದ್ದೇನು ಅಂತ ಅಂದರೆ ನನಗೆ ಸುಚೇಂದ್ರ ಪ್ರಸಾದ್ ಅವ್ರ ಆ್ಯಕ್ಚುಲಿ ಕ್ಯಾರೆಕ್ಟರ್ ಇಷ್ಟ ಆಯಿತು. ಯೂಶ್ವಲಿ ಅವ್ರನ್ನ ಒಂದು ಪಾತ್ರದಲ್ಲಿ ನೋಡಿ ಇದರಲ್ಲಿ ವಿಭಿನ್ನವಾಗಿತ್ತಲ್ಲ, ಅದಿಷ್ಟ ಆಯಿತು. ಆ್ಯಂಡ್ ಇನ್ನೊಂದು ಎಡಿಟಿಂಗ್ ಇಷ್ಟ ಆಯಿತು. ಸೊ ಕಾಲೇಜ್ ಸ್ಟೂಡೆಂಟ್ಸ್ಗೆ ಆ್ಯಂಡ್ ಕಾಲೇಜ್ ಬಿಟ್ಟು ಇವಾಗ ಕೆಲಸ ಮಾಡ್ತಿರೋರಿಗೆ ಇದು ಇಷ್ಟ ಆಗುತ್ತೆ. ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ರಿಲೇಟಬಲ್ ಆದರೆ ಇವಾಗ ಕೆಲಸ ಮಾಡ್ತಿರೋರಿಗೆ ಒಂಥರ ನಾಸ್ಟಾಲ್ಜಿಯಾ ಟ್ರಿಪ್ ಅಂತಲೇ ಹೇಳ್ಬೋದು. ಆ್ಯಂಡ್ ಐ ಲೈಕ್ ಟು ವಿಶ್ ದ ಟೀಮ್ ಆಲ್ ದ ಬೆಸ್ಟ್. ಸಿನಿಮಾ ಡೈರೆಕ್ಟ್ರು ರಾಜಶೇಖರ್ ಒಂದೆರಡು ಮಾತಾಡಬೇಕು ಅಂತ ಇಷ್ಟಪಡ್ತೀನಿ. ನಾನು ಈ ಸಿನಿಮಾ ಮಾಡಿದಾಗ ಯಾಕೆ ಹೊಸಬ್ರನ್ನೆಲ್ಲ ಹಾಕೊಂಡು ಮಾಡ್ತೀರಾ, ಕನ್ನಡದಲ್ಲಿ ಭಾಳ ಕಷ್ಟ, ಓಡಲ್ಲ, ಸುಮ್ಮನೆ ದುಡ್ಡಿಗೆ ಅಂತ ಕಳ್ಕೊತೀರಾ, ಎಲ್ಲರೂ ಬೇಡ 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 ಅಂತಿದ್ರು. ಇವತ್ತು ನನಗೆ ಭಾಳ ಖುಷಿಯಾಗಿದೆ. ಮೊದಲನೇ ವಾರ ಸುಮಾರು 3-4 ವರ್ಷದಿಂದ ಹೊಸಬ್ರು ಸಿನಿಮಾಗಳು ಜೊತೆಗೆ ಹಳಬ್ರು ಸಿನಿಮಾಗಳು ಎಲ್ಲೆಲ್ಲಿ ಓಪನ್ ಆಗಿಲ್ಲ, ಹುಬ್ಳಿ, ಧಾರವಾಡ, ರಾಯಚೂರು, ಮಂಗಳೂರು ಮತ್ತು ಬೀದರು, ಇಲ್ಲೆಲ್ಲ ಕಡೆನೂ ನಮ್ಮದು ಶೋಗಳು ಓಪನ್ ಆಗಿ ಚೆನ್ನಾಗಿ ಓಡ್ತಾ ಇದೆ. ಮೈಸೂರಿನಲ್ಲಿ ನಮಗೆ ಮೊದಲನೇ ದಿನ 1 ಶೋ ಕೊಟ್ಟಿದ್ರು, ಇವತ್ತು 6 ಶೋ ಓಡ್ತಿದೆ. ನನಗೆ ಖಂಡಿತವಾಗ್ಲೂ ಈ ಹುಡುಗರ ಮೇಲೆ ನಂಬಿಕೆ ಇತ್ತು, ಇವ್ರ ಕೆಲಸದ ಮೇಲೆ ನಂಬಿಕೆ ಇತ್ತು. ಇವತ್ತು ಅವ್ರ ಶ್ರಮ, ಅವ್ರ ಶ್ರದ್ಧೆ, ಅವ್ರ ಕಷ್ಟಕ್ಕೆ, ಅವ್ರ ಪರಿಶ್ರಮಕ್ಕೆ ಒಂದು ಬೆಲೆ ಸಿಕ್ಕಿದೆ. ಈ ಮುಂದಿನ ವಾರವೂ ಈ ಸಿನಿಮಾ ಹೋಗುತ್ತೆ, ಎಲ್ಲ ಕಡೆ ಟಾಕ್ಸ್ ಆಗ್ತಾಯಿದೆ. ಇದು ನನಗೆ ಭಾಳ ಖುಷಿ ಕೊಟ್ಟಿದೆ. ಹೊಸಬ್ರ ಜೊತೆನೇ ಕೆಲಸ ಮಾಡಬೇಕು, ಹೊಸಬ್ರು ಇಂಡಸ್ಟ್ರಿಗೆ ಬರಬೇಕು, ಅದಕ್ಕೆ ನಾನು ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ. ಇನ್ನೂ ನಮ್ಮ ಇಂಡಸ್ಟ್ರಿಗೆ ಹೊಸ ನಟರು, ಹೊಸ ನಟಿಯರು, ಹೊಸ ಡೈರೆಕ್ಟರ್ಗಳು ಬರಬೇಕು. ಬರೋದ್ರಿಂದ ಇಂಡಸ್ಟ್ರಿ ಬೆಳೆಯುತ್ತೆ. ಅದು ಈ ದಿನ ಎಲ್ಲರೂ ಸಪೋರ್ಟ್ ನೋಡಿದ್ರೆ ನನಗೆ ನಾನು ಮಾಡಿದ್ದು ಕೆಲಸ ಅತ್ಯುತ್ತಮವಾಗಿತ್ತು ಅಂತ ಅನಿಸಿದೆ. ನಮಸ್ಕಾರ, ಎಲ್ರಿಗೂ ಥ್ಯಾಂಕ್ಸ್. ಹರಿಯದ ಕಾಮನೆಗಳು, ಹರಿಯದ ಸಮಸ್ಯೆಗಳು ಅಥವಾ ಹರಿಯದವರು ಶೈಕ್ಷಣಿಕ ಏರಿಳಿತಗಳನ್ನ ಇಟ್ಕೊಂಡಾಗ ಏನಾಗ್ಬೋದು ಅನ್ನೋದನ್ನ ಒಂದು ಕಥಾರೂಪದಲ್ಲಿ ಹೇಳಿಕೊಟ್ಟಂಥ
ನಿರ್ದೇಶಕರ ಮತ್ತು ನಮ್ಮ ಛಾಯಾಗ್ರಾಹಕರ ಇವರ ಕೈಚಳಕವನ್ನು 2ನೇ ವಾರಕ್ಕೆ ಕಣ್ತುಂಬಿಕೊಳ್ತಿರೋದು ನಿಜವಾಗಿಯೂ ಸಂತಸದಾಯಿ. ಯಾಕೆಂದರೆ ಇದರ ಜೊತೆಗೆ ಈ ಚಿತ್ರದ ಜೊತೆಗೆ ಇತರೆ ಚಿತ್ರಗಳು ಏನೆಲ್ಲವೂ ಬಿಡುಗಡೆ ಆದವೋ ಅದರ ಪೋಟಿಯಲ್ಲಿ ಇದು 2ನೇ ವಾರ 3ನೇ ವಾರ 4ನೇ ವಾರಕ್ಕೂ ಹೋಗ್ತಿರೋದನ್ನು ಗಮನಿಸಿದಾಗ ಜನಮನ್ನಣೆ ಈ ಚಿತ್ರಕ್ಕೆ ದಕ್ಕಿದೆ ಅನ್ನೋದು ತುಂಬ ಸಂತಸದಾಯಿ. ಯಾವುದೇ ನಿರ್ದೇಶಕರಿಗೆ ಯಾವುದೇ ಕಲಾವಿದರಿಗೆ 2-3 ವರ್ಷ ಸತತವಾಗಿ ಅದಕ್ಕಾಗಿ ದುಡಿದಂತಹ ತಂತ್ರಜ್ಞರಿಗೆ ಸಹಜವಾಗಿ ಅದೊಂದು ಖುಷಿಯ ಸಂಗತಿ. ಜನಮನ್ನಣೆ ದಕ್ಕದ ಹಾಗೆ ಯಾರೆಲ್ಲ ನೋಡಿದ್ದಾರೆ ಅವರನ್ನು ಹೆಚ್ಚು ಜನರನ್ನ ಅದರ ತಲುಪಿ ಅವರು ಇನ್ನೊಮ್ಮೆ ಒಂದಷ್ಟು ಜನರನ್ನ ಬಂದು ಕರೆತಂದು ಮುಂದಿನ ವಾರಗಳಲ್ಲಿಯೂ ಅದನ್ನು ತೋರಿಸ್ಕೊಳ್ಳೋಕ್ಕಾಗಲಿ ಮತ್ತೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಆಗ್ತಿರುವಂತಹ ಬೆಳವಣಿಗೆ ಗಮನಿಸಿ ನಿರ್ದೇಶಕರು ಹೇಳಿದ ಹಾಗೆ ಅದ್ಭುತವಾದಂತಹ ಸ್ವೀಕಾರವಾಗ್ತಿರುವಂಥದ್ದು ನಿಜವಾಗಿಯೂ ರೋಚಕ ಅಂತ ಅನಿಸಿದೆ ನಮಗೆ. ಇದು 4-6 ವಾರಗಳು ಅಲ್ಲಿಗೆ ಸೀಮಿತವಾಗದೆ ಹೆಚ್ಚು ಜನರನ್ನ ಸೆಳೆಯಲಿ. ಹಾಗೆ ಸೆಳೆಯುವಾಗುವುದಕ್ಕೆ ಮಾಧ್ಯಮ ಬೆಂಬಲ ನಿರಂತರವಾಗಿ ಇರಲಿ ಅನ್ನೋ ಮಾತನ್ನ ನಾವು ತಂಡವಾಗಿ ಎಲ್ಲ ಹುಡುಗರ ಪರವಾಗಿ ಅವರಿಗೆ ಅಭಿನಂದನೆ ಮಾಡ್ತಾ ನಿರ್ದೇಶಕರಿಗೂ ಮತ್ತೆ ನಮ್ಮ ಈ ಛಾಯಾಗ್ರಾಹಕರಿಗೂ ವಿಶೇಷವಾದ ಆಭಾರ ಮನ್ನಣೆಯನ್ನು ವ್ಯಕ್ತಪಡಿಸ್ತಾ ಹೆಚ್ಚಿನ ಜನರ ಕರ್ಕೊಂಡ್ಬಂದು ತೋರಿಸುವಾಗಲಿ ಮತ್ತೆ ಅದರಲ್ಲಿ ಇರ್ಬೋದಾದಂಥ ಅನೇಕ ವಿಚಾರಗಳನ್ನು ಸಹ ಹೆಕ್ಕಿ ತೆಗೆದು ಮನೆಗೆ ಕೊಂಡೊಯ್ಯುವಾಗಲಿ ಅದು ಒಳ್ಳೆಯದಾಗಲಿ. ಎಲ್ಲರಿಗೆ ಸಾಮಾನ್ಯವಾಗಿ ವಿನೋದಕ್ಕೆ ರಂಜನೆಗಾಗಿಯೇ ಈ ಮಾಧ್ಯಮವನ್ನು ಬಳಕೆ ಮಾಡ್ಕೊಳ್ತಿದ್ದೀವಿ. ಅದು ಉದ್ಯಮವಲ್ಲ, ಅದು ಮಾಧ್ಯಮ ಅಂತ ಹೇಳುವಂಥ ಮಾತಿದೆ. ಇದು ಸಹ ಮಾಧ್ಯಮದ ಕೆಲಸವನ್ನು ಪಕ್ಕಕ್ಕಿರಿಸಿ ಅವ್ರು ಹೇಳ್ತಿರುವಂಥ ಮಾತು ಹೊಸ ನೀರು ಹರಿಬೇಕು, ಹೊಸ ಪ್ರತಿಭೆಗಳು ಬರಬೇಕು ಅಂತ ಹೇಳ್ತಿರೋ ಮಾತಿಗೆ ಮನ್ನಣೆ ಸದಾ ಇದೆ ಈ ರಂಗದಲ್ಲಿ. ಹಾಗಂತ ಹಿರಿಯರು ಕೆಲಸ ಮಾಡಿದಂಥವ್ರನ್ನ ಪಕ್ಕಕ್ಕಿರಿಸ್ಬಿಡ್ಬೇಡಿ. ಎಲ್ಲರೂ ಜೊತೆಗೂಡಿ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗುವ ಹಾಗೆ ಹಳೆ ಬೇರು ಹೊಸ ಚಿಗುರು ಎರಡೂ ಕೂಡಿರುವ ಹಾಗಾಗಿ ಹೊಸ ಪ್ರತಿಭೆ ನಿಜವಾಗಿಯೂ ಬರಬೇಕಾಗಿದೆ. ಅವರ ಚೈತನ್ಯ ಅವೆಲ್ಲವೂ ದಕ್ಕಬೇಕಾಗಿದೆ ಈ ರಂಗಕ್ಕೆ. ಅದು ಹೆಚ್ಚೆಚ್ಚು ದಕ್ತಾ ಇರಲಿ. ಮತ್ತು ಈ ಹುಡುಗರೆಲ್ಲರಿಗೂ ಮತ್ತೊಮ್ಮೆ ಈ ತಂಡದ ವತಿಯಿಂದ ನಿರ್ದೇಶಕರು, ನಿರ್ಮಾತೃರು ಮತ್ತು ಛಾಯಾಗ್ರಾಹಕರು ಅವ್ರನ್ನ ತೀಡಿ ಬಹಳ ಒಳ್ಳೆಯ ಕೆಲಸ ಅವರಿಂದ ತೆಗೆದಿದ್ದಕ್ಕಾಗಿ ನಾನು ಮತ್ತೊಮ್ಮೆ ಅವರೆಲ್ಲರಿಗೂ ಕೃತಜ್ಞತೆಯನ್ನು ಅಭಿನಂದನೆ ತಿಳಿಸ್ತೇನೆ. ನನಗೂ ಈ ಚಿತ್ರದ ಒಂದು ಪಾತ್ರವನ್ನು ಕೊಟ್ಟಿದ್ದಕ್ಕಾಗಿ ಅವಕಾಶದಾತರಿಗೆ ಮತ್ತು ಅನ್ನದಾತರಿಗೆ ಆಭಾರ ಮನ್ನಣೆ. ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ನಮ್ಮ ಕಲೀಗ್ಸ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ತೀವಿ. ಈ ಹುಡುಗರ ಎಫರ್ಟ್ನ ಸಪೋರ್ಟ್ ಮಾಡೋದಕ್ಕೆ ಇಡೀ ಇಂಡಸ್ಟ್ರಿಯಿಂದ ಎಲ್ಲರೂ ಬಂದಿದ್ದಾರೆ. ಸೊ ಎಲ್ಲರಿಗೂ ದೊಡ್ಡ ಥ್ಯಾಂಕ್ಸ್. ಆಮೇಲೆ ಸಿನಿಮಾ ಮುಂದಕ್ಕೆ ಹೋಗ್ತಾ ಇದೆ. ಸೊ ಇನ್ನಷ್ಟು ಸ್ವಲ್ಪ ಜನಗಳು ಖುಷ್ ಬೇಕು. ಸ್ವಲ್ಪ ಎಲ್ಲ ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ಥಿಯೇಟ್ರಿಗೆ ಬಂದರೆ ಈ ನಾವು ಹಾಕಿರೋ ಎಫರ್ಟ್ ಎಲ್ಲನೂ ಏನಂತ ಅದಕ್ಕೊಂದು ಒಳ್ಳೆ ರೆಸ್ಪಾನ್ಸ್ ಅದು ಈ ಎಫರ್ಟ್ಗೆ. ಸೊ ಸೆಕೆಂಡ್ ವೀಕ್ ಕಾಲಿಡ್ತಾ ಇದ್ದೀವಿ. ಸೊ ಮುಂದೆ ಹೋಗ್ತಾ ಇದೆ ಚೆನ್ನಾಗಿ. ಸಿನಿಮಾ ಇನ್ನೂ ಮುಂದಕ್ಕೆ ಹೋಗ್ಲಿ ಅಂತ ನಿಮ್ಮನ್ನೆಲ್ಲರೂ ಕೇಳ್ಕೊತೀನಿ. ಥ್ಯಾಂಕ್ ಯು. ನೀಟಾಗಿ ಹುಡುಗರೇ ಮಾಡಿರೋದು, ಇದು ಹುಡುಗರಿಗೋಸ್ಕರನೇ ಮಾಡಿರೋದು. ಇದು ಪ್ರತಿಯೊಂದು ಸೀನು, ಪ್ರತಿಯೊಂದು ಡೈಲಾಗು ಎಲ್ಲವೂ ಇವರೇ ಬರೆದಿರೋದು. ಮತ್ತು ಈ ಸಿನಿಮಾಗೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಪ್ರಚಾರದಿಂದ ಹಿಡಿದು ಎಲ್ಲನೂ ಇವರೇ ಮಾಡಿರೋದು. ನನ್ನ ಕಡೆಯಿಂದ ಈ ಹುಡುಗರಿಗೆ ಜೈ ಬ್ಯಾಕ್ ಬೆಂಚರ್ಸ್. ಎಲ್ಲ ಸುಳ್ಳು 90% ಮಾಡಿರೋದು ಅವ್ರು ಸರ್ರೇನೆ. ನಾವು ಮಾಡಿರೋದೆಲ್ಲ ಒಂದು 10% ಮಾಡಿದೀವಿ ಸರ್. ನಮ್ಮ ಕಡೆಯಿಂದ ನಿಮಗೆ ಥ್ಯಾಂಕ್ಸ್. ಸೊ ಎಲ್ಲರೂ ಬಂದು ನಮ್ಗೆ ಸಪೋರ್ಟ್ ಮಾಡಿಗೆ ತುಂಬಾ ಥ್ಯಾಂಕ್ಸ್ ಸರ್. ನೀವೆಲ್ಲರಿಗೂ ಮೀಡಿಯಾದವ್ರಿಗೆ. ಸೊ ಹೊಸ ಸಿನಿಮಾ ಸಪೋರ್ಟ್ ಮಾಡ್ತಿರೋಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ನಮ್ದೆಲ್ಲ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ ಆಲ್ರೆಡಿ. ಸೊ ಕಲೆಕ್ಷನ್ ವೈಸು ಚೆನ್ನಾಗಿ ರಿಪೋರ್ಟ್ಸ್ ಬರ್ತಾ ಇದೆ. ಸೊ ಹೀಗೆ ನಿಮ್ಮ ಸಪೋರ್ಟ್ ಇದ್ರೆ ನಾವು ಇನ್ನೊಂದೆರಡು ವಾರ ನಾವು ಸಿನಿಮಾನ ನಾವು ಥಿಯೇಟರ್ ಉಳಿಸ್ಕೋಬಹುದು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಹೀಗೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಸೊ ಕಟ್ಟ ಕಡೆದಾಗ ಏನ್ ಹೇಳ್ಬೇಕು ಅಂದ್ರೆ ಬ್ಯಾಕ್ ಬೆಂಚರ್ಸ್ ಎಲ್ಲಿರ್ತಾರೋ ಅಲ್ಲಿ ತೊಂದರೆ ಖಚಿತ. ಉಚಿತ ಉಚಿತ ಉಚಿತ. ಜೈ ಬ್ಯಾಕ್ ಬೆಂಚರ್ಸ್.